ಅನ್ಬಿಲೀವಬಲ್ ಬದಲಾವಣೆಯನ್ನ ಪಡ್ಕೊಳ್ತಾ ಇದೆ ತಮಿಳುನಾಡಿನ ರಾಜಕಾರಣೆ ವರ್ಣರಂಜಿತ. ಆ ಫಿಲಂ ಸ್ಟೇಟ್ ತರಾನೇ ಅದು ನಡೆಯುತ್ತೆ ಅಂತ ಅನ್ಸತ್ತೆ. ತೀರ್ಪು ಬಂದ ಕೂಡಲೇ ಶಶಿಕಲಾ ನಟರಾಜನ್ ಜಯಲಲಿತಾ ಅವರ ಸಂಬಂಧಿ ದೀಪಾಗೆ ಈಗ ಪುಲಾವ್ ಕೊಟ್ಟಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಟ್ವಿಸ್ಟ್ ಮೂಡಿಕೊಂಡಿದೆ. ಅಂದರೆ ಎಡಿಎಂಕೆ ಈಗ ಜಯಲಲಿತಾ ಅವರ ಅಣ್ಣನ ಮಗಳು ದೀಪಾಗೆ ಈಗ ಶಶಿಕಲಾ ಪುಲಾವ್ ಮಾಡಿದ್ದಾರೆ. ಬಾಮ್ಮ ತಾಯಿ ಎಂದು ಆಕೆಯನ್ನೇನಾದ್ರೂ ಈಗ ಆಯ್ಕೆ ಮಾಡಿದರೆ ಐ ಡೋಂಟ್ ನೋ ವಾಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. ಬಹುಶಃ ಪನ್ನೀರ್ ಸೆಲ್ವಂ ಕೂಡ ಸೈಲೆಂಟ್ ಆಗ್ತಾರೆ ಅನ್ಸುತ್ತೆ ಆ ಮೂಲಕ. ಬಿಕಾಸ್ ಹಿ ವಿಲ್ ಹ್ಯಾವ್ ನೋ ಅಬ್ಜೆಕ್ಷನ್. ಅದಕ್ಕೆ ಅವ್ರು ಅದನ್ನ ತೊಂದರೆ ಕೊಡಲ್ಲ ಅಂತ ಕಾಣುತ್ತೆ. ದಿಸ್ ಇಸ್ ಸಮಥಿಂಗ್ ಅನ್ಬಿಲೀವಬಲ್. ಯಾವ ದೀಪ ಅಥವಾ ಶಶಿಕಲಾ ಬಡದಾಡಿಕೊಳ್ತಾ ಇದ್ರು, ಆದ್ರೆ ಆಕೆಯನ್ನೇ ಈಗ ಶಶಿಕಲಾ ತನ್ನ ಪುಲಾವ್ ಕಳಿಸಿದ್ದಾರೆ. ಗೋಲ್ಡನ್ ಬೇ ರೆಸಾರ್ಟ್ಸ್ಗೆ ದೀಪಾರನ್ನು ಆಹ್ವಾನಿಸಿದ್ದಾರೆ ಶಶಿಕಲಾ. ದೀಪಾ ಅವರಲ್ಲಿಗೆ ತೆರಳುತ್ತಾ ಇದ್ದಾರೆ. ದೀಪಾರೇ ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ನಾಯಕಿಯಾಗಿ ಆಯ್ಕೆಯಾದರೂ ಯಾವ ಆಶ್ಚರ್ಯವೂ ಇಲ್ಲ. ನಾಳೆ ನಾಳಿದ್ದರಲ್ಲಿ ಆಕೆಯೇ ಮುಖ್ಯಮಂತ್ರಿ ಎಂದು ಪ್ರಕಟವಾದರೂ ಆಶ್ಚರ್ಯವಿಲ್ಲ. ಶಶಿಕಲಾ ನಟರಾಜನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೇರಿಕೊಂಡರೆ ಮನೆಯಲ್ಲಿ ಕುಳಿತಿದ್ದಂತಹ ದೀಪ ಅಚಾನಕ್ಕಾಗಿ ವಿಧಾನಸೌಧವನ್ನ ಪ್ರವೇಶ ಮಾಡಬಹುದು. ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್. ಪನ್ನೀರ್ ಸೆಲ್ವಂ ವಿರುದ್ಧ ದೀಪಾರನ್ನು ಕಣಕ್ಕಿಳಿಸಲು ಚಿನ್ನಮ್ಮ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಟ್ಸ್ ಅ ಬ್ರಿಲಿಯಂಟ್ ಪ್ಲಾನ್, ಅನ್ಬಿಲೀವಬಲ್ ಸ್ಟ್ರಾಟಜಿ ಮಾತ್ರ. ನೋಬಡಿ ಕ್ಯಾನ್ ಡೌಟ್ ದಿಸ್ ಅಂತ ಕಾಣಿಸ್ತಾ ಇದೆ. ಐ ಡೋಂಟ್ ನೋ, ಸಿಂಪ್ಲಿ ಅನ್ಬಿಲೀವಬಲ್. ತಮಿಳುನಾಡಿನ ರಾಜಕೀಯಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ದೀಪಾ ಜಯಲಲಿತಾ ಅವರ ಅಣ್ಣನ ಮಗಳು. ಆಕೆ ಸೆಡ್ಡು ಹೊಡೆದು ನಿಂತಿದ್ದಳು ಜಯಲಲಿತಾ ಶಶಿಕಲಾ ವಿರುದ್ಧ. ಈಗ ಶಶಿಕಲಾ ಮುಳ್ಳಿಗೆ ಮುಳ್ಳು ಅಂತ ಹೇಳಿ ಸೇರಿಗೆ ಸೇರು ಮಾಡಿಟ್ಟಿದ್ದಾರೆ ಅಂತ ಕಾಣುತ್ತೆ. ಮೈ ಎನಿಮಿ ಈಸ್ ಆಲ್ಸೋ ಯುವರ್ ಎನಿಮಿ. ನನ್ನ ವೈರಿ ನಿನಗೂ ವೈರಿ. ಆಲ್ ರೈಟ್, ನಂದು ಒಂದು ಕಣ್ಣು ಹೋದ್ರೂ ಸರಿ, ನನ್ನ ವಿರುದ್ಧ ಸೆಟೆದು ನಿಂತಿದ್ದ ಪನ್ನೀರ್ ಸೆಲ್ವಂನ ಎರಡೂ ಕಣ್ಣು ತೆಗಿತೀನಿ ಇವತ್ತು ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಶಶಿಕಲಾ ನಟರಾಜನ್ ಅನ್ಬಿಲೀವಬಲ್. ಊಹೆಗೆ ನಿಲುಕದ ರೀತಿಯಲ್ಲಿ ತಮಿಳುನಾಡಿನ ರಾಜಕೀಯಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಬ್ರಿಲಿಯಂಟ್ ಮೂವ್. ದೀಪಾ ಅವರನ್ನ ಈಗ ಗೋಲ್ಡನ್ ಬೇ ರೆಸಾರ್ಟ್ಗೆ ಬರಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲ ಶಾಸಕರು ಅಲ್ಲಿ ಹಾಜರಿದ್ದಾರೆ. ತಮಿಳುನಾಡಿನ ಎಡಿಎಂಕೆ ಪಕ್ಷದ ಶಾಸಕಾಂಗ ಸಭೆ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲೇ ನಡೆಯಬಹುದು, ಹೇಳಕ್ ಬರಲ್ಲ. ಇಟ್ ಕ್ಯಾನ್ ಬಿ ಹೆಲ್ಡ್ ದೇರ್. ಅಲ್ಲೇ ತೀರ್ಮಾನ ಆದರೆ ಈಕೆ ಮುಖ ಏನು ನೋಡುತ್ತಿದ್ದೀರಿ? ಬಹುಶಃ ದಿ ಫೇಸ್ ಆಫ್ ತಮಿಳುನಾಡು ಆಗಬಹುದು ನೆಕ್ಸ್ಟ್. ಕ್ವಿಕ್ಲಿ ಇನ್ನು ಮುಂದಿನ 24 ಗಂಟೆಯಲ್ಲಿ ಶಿ ಕುಡ್ ಬಿ ದ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು. ವಿ ಡೋಂಟ್ ನೋ. ದಿಸ್ ಈಸ್ ದಿ ಕ್ವಿರ್ಕ್ ಆಫ್ ಫೇಟ್ ಅಂತಾರಲ್ಲ, ಹೀಗೆ ಅಂತ ಅನ್ಸತ್ತೆ ನಡೆಯೋದು ಎಲ್ಲಾನು. ಯಾರು ಮನೆಯೊಳಗಿದ್ದವರು ನಾನು ಮುಖ್ಯಮಂತ್ರಿ ಆಗಬೇಕು ಎಂದು ಬಯಸಿ ಹೋರಾಟಕ್ಕೆ ಇಳಿದಿದ್ರು, ಯಾರು ಮನೆಯೊಳಗೆ ಇದ್ದವರು ಸುಮ್ಮನೆ ಹೋರಾಟಕ್ಕೆ ಬಂದ್ರು ನನ್ನ ಸಂಬಂಧಿ ಅನ್ನೋ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಇನ್ನೊಬ್ರು ಪರಪ್ಪನ ಅಗ್ರಹಾರದಲ್ಲಿ ಜೈಲಿಗೆ ಹೋಗ್ತಾ ಇದ್ದಾರೆ. ಅನ್ಬಿಲೀವಬಲ್ ಡೆವಲಪ್ಮೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ತಮಿಳುನಾಡಿನಲ್ಲಿ. ಶಶಿಕಲಾ ನಟರಾಜನ್ ಅವರ ಆಹ್ವಾನದ ಮೇರೆಗೆ ದೀಪಾ ಈಗ ಗೋಲ್ಡನ್ ಬೇ ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.